ನೋಟ್ ಬ್ಯಾನ್ಗೆ ತಿಂಗಳಾಗಿರುವುದರಿಂದ ಇವತ್ತು ಪಾರ್ಲಿಮೆಂಟ್ನಲ್ಲಿ ಗದ್ದಲ ಮತ್ತಷ್ಟು ಜೋರಾಗಿದೆ. ಪ್ರತಿಪಕ್ಷಗಳು ಕರಾಳ ದಿನಾಚರಣೆಗೆ ಕರೆ ಕೊಟ್ಟಿವೆ. ಸಂಸತ್ ಹೊರಗೂ ಒಳಗೆ ಪ್ರತಿಭಟನೆ ನಡೆಸ್ತಾ ಇವೆ. ಉಭಯ ಸದನಗಳಲ್ಲಿ ಕಲಾಪ ಆರಂಭವಾಗ್ತಾ ಇದ್ದಂತೆ ಪ್ರತಿಪಕ್ಷಗಳು ಗದ್ದಲವನ್ನ ಸೃಷ್ಟಿಸಿದ್ವು. ಇನ್ನು ಕಪ್ಪು ಬಟ್ಟೆಯನ್ನ ಧರಿಸಿ ವಿಪಕ್ಷಗಳ ಸದಸ್ಯರು ಸದನವನ್ನ ಪ್ರವೇಶ ಮಾಡಿದರು. ರಾಜ್ಯಸಭೆಯಲ್ಲಿ ವಿಪಕ್ಷಗಳು ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದರು. ಇದುವರೆಗೂ ಕೂಡ ನೋಟ್ ಬ್ಯಾನ್ನಿಂದಾಗಿ 100ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ಗುಲಾಂ ನಬಿ ಆಜಾದ್ ಆರೋಪಿಸಿದರು. ಈ ವೇಳೆ ಪ್ರತಿಕ್ರಿಯಿಸಿದ ಬಿಜೆಪಿ ಸದಸ್ಯರು ನೋಟ್ ಬ್ಯಾನ್ ವಿಚಾರದಲ್ಲಿ ಕಾಂಗ್ರೆಸ್ ನಾಟಕವಾಡ್ತಿದೆ ಅಂತ ಆರೋಪಿಸಿದರು. ಇದರಿಂದ ಕೆರಳಿದ ಕಾಂಗ್ರೆಸ್ ಸದಸ್ಯರು ಸರ್ಕಾರದ ವಿರುದ್ಧ ವಾಕ್ಸಮರವನ್ನ ಮುಂದುವರೆಸಿದರು. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ನವದೆಹಲಿ ಪ್ರತಿನಿಧಿ ಹರೀಶ್ ದೂರವಾಣಿ ಸಂಪರ್ಕದಲ್ಲಿದೆ. ಹರೀಶ್, ಈಗ ರಾಜ್ಯಸಭೆಯಲ್ಲಿ ಮತ್ತೆ ನೋಟ್ ಗದ್ದಲ ಮುಂದುವರೆದಿದೆ. ಇವತ್ತು 1 ತಿಂಗಳಾಯಿತು ನೋಟ್ ಬ್ಯಾನ್ ಆಗಿ. ಇವತ್ತು ಹೇಗೆಲ್ಲ ಆಯಿತು ಅಂತ ವಾಕ್ಸಮರ? ಪ್ರಭು, ನೋಟ್ 500 ಹಾಗೂ 1000 ಮುಖಬೆಲೆಯ ನೋಟ್ ಅನ್ನು ನಿಷೇಧಿಸಿ ಈಗಾಗಲೇ 1 ತಿಂಗಳು ಕಳೆದಿರುವಂತಹದ್ದು. 1 ತಿಂಗಳು ಆದ್ರೂ ಕೂಡ ಬ್ಯಾಂಕ್ಗಳಲ್ಲಿ ಕ್ಯೂ ನಿಲ್ಲುವಂತಹ ಜನಸಂಖ್ಯೆ ಕಡಿಮೆ ಆಗಿಲ್ಲ. ಯಥಾಸ್ಥಿತಿಯಾಗಿ ಜನರು ಕ್ಯೂ ನಿಲ್ತಿದ್ದಾರೆ, ಜನರು ಸಂಕಷ್ಟದಲ್ಲಿದ್ದಾರೆ ಅನ್ನುವಂತಹ ವಿಚಾರವನ್ನ ಲೋಕಸಭೆಯಲ್ಲಿ ಹಾಗೂ ರಾಜ್ಯಸಭೆಯಲ್ಲಿ ಪ್ರಸ್ತಾಪವನ್ನ ಮಾಡಿದ್ರು. ಮುಖ್ಯವಾಗಿ ಇವತ್ತು 17ನೇ ದಿವಸ ಸೆಷನ್ ನಡೀತಿದ್ರು ಕೂಡ ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಚರ್ಚೆಯಲ್ಲಿ 16 ದಿವಸ ಕೂಡ ಆಗಿಲ್ಲ ಅನ್ನುವಂತಹದ್ದು. ಇಲ್ಲಿ ಇಷ್ಟು ದಿವಸ ಲೋಕಸಭೆಯಲ್ಲಿ ನಿಯಮ 56ರ ಅಡಿಯಲ್ಲಿ ಚರ್ಚೆಗೆ ಅವಕಾಶವನ್ನ ಕೊಡಬೇಕು, ಮತ ಹಾಕ್ಲಿಕ್ಕೆ ಅವಕಾಶವನ್ನ ಕೊಡಬೇಕು ಅನ್ನುವಂತಹದ್ದು ವಿರೋಧ ಪಕ್ಷಗಳ ಒತ್ತಾಯ ಇತ್ತು. ಕಳೆದ 3 ದಿವಸಗಳಿಂದ ಅದನ್ನ 184 ನಿಯಮ 184ರ ಅಡಿಯಾದ್ರೂ ನಮಗೆ ಅವಕಾಶ ಮಾಡಿಕೊಡಿ ಅನ್ನುವಂತಹ ಒಂದು ಒಪ್ಪಂದಕ್ಕೆ ಬರಲಾಯಿತು. ಆದ್ರೂ ಕೂಡ ಸರ್ಕಾರದ ಕಡೆಯಿಂದ ನಿಯಮ 193ರ ಅಡಿಯಲ್ಲಿ ಮಾತ್ರ ನಾವು ಚರ್ಚೆಗೆ ಸಿದ್ಧ ಅನ್ನುವಂತಹದ್ದನ್ನ ಈಗಲೂ ಕೂಡ ಅವರು ಪಟ್ಟಿ ಹಿಡಿದಿರುವಂತಹದ್ದು. ಹಾಗಾಗಿ ಇಷ್ಟು ದಿವಸಗಳು ಕೂಡ ಸದನ ಸರಿಯಾಗಿ ನಡೆದಿಲ್ಲ. ರಾಜ್ಯಸಭೆಯಲ್ಲೂ ಕೂಡ ಒತ್ತಾಯ ಇಷ್ಟೇ, ಪ್ರಧಾನಮಂತ್ರಿ ರಾಜ್ಯಸಭೆಗೆ ಬರಬೇಕು, ಉತ್ತರವನ್ನ ಕೊಡಬೇಕು ಅನ್ನುವಂತಹದ್ದು ರಾಜ್ಯಸಭೆಯಲ್ಲಿ ಒತ್ತಾಯ. ಇವತ್ತು ಕೂಡ ರಾಜ್ಯಸಭೆಯಲ್ಲಿ ಮತ್ತೆ ಗದ್ದಲವನ್ನ ಸೃಷ್ಟಿ ಮಾಡಿದೆ. ಇವತ್ತು ಸದನ ಆರಂಭಕ್ಕೂ ಮುಂಚೆ ಲೋಕಸಭೆ ಹಾಗೂ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ಗಾಂಧಿ ಪ್ರತಿಮೆ ಎದುರುಗಡೆ ಇವತ್ತು ಪ್ರತಿಭಟನೆಯನ್ನ ನಡೆಸಿದ್ರು. ಕಪ್ಪು ಬಟ್ಟೆಯನ್ನ ಧರಿಸಿ, ಅಂದ್ರೆ ನೋಟು ನಿಷೇಧಿಸಿ 1 ತಿಂಗಳಾದ್ರೂ ಕೂಡ ಇದುವರೆಗೂ ಜನರ ಸಮಸ್ಯೆ ಬಗೆಹರಿದಿಲ್ಲ. ಫಸ್ಟ್ ಪ್ರಧಾನಮಂತ್ರಿ ಅವರು ಹೇಳಿದ್ದು ನನಗೆ 4 ದಿವಸ ಸಮಯ ಕೊಡಿ ಅಂತ ಹೇಳಿದ್ರು. ಅನಂತರ 30 ದಿವಸಗಳ ಸಮಯ ಕೊಡಿ, ಎಲ್ಲವೂ ಸರಿಯಾಗುತ್ತೆ ಅನ್ನುವಂತಹದ್ದನ್ನ ಹೇಳಿದ್ರು. 30 ದಿವಸಗಳ ಕಳೆದ್ರೂ ಕೂಡ ಜನರಿಗೆ ಸರಿಯಾಗಿ ಹಣ ಸಿಕ್ಕಿಲ್ಲ. ಕ್ಯೂ ಬ್ಯಾಂಕ್ಗಳಲ್ಲಿ ನಿಲ್ಲುವಂತ ಕ್ಯೂ ಇನ್ನೂ ಕಡಿಮೆ ಆಗಿಲ್ಲ. ಹಾಗಾಗಿ ಪ್ರಧಾನಮಂತ್ರಿ ಅವರು ಸಂಸತ್ಗೆ ಬಂದು ಉತ್ತರವನ್ನ ಕೊಡಬೇಕು ಇದ್ರ ಬಗ್ಗೆ ಅನ್ನುವಂತಹದ್ದನ್ನ ವಿರೋಧ ಪಕ್ಷಗಳು ಒತ್ತಾಯವನ್ನ ಮಾಡಿವೆ. ಅದ್ರ ಜೊತೆಗೆ ಎಐಸಿಸಿ ಉಪಾಧ್ಯಕ್ಷ ರಾಹುಲ್ ಗಾಂಧಿ ಕೂಡ ಒತ್ತಾಯವನ್ನ ಮಾಡಿರುವಂತಹದ್ದು. ಕೇವಲ ಕ್ಯಾಶ್ಲೆಸ್ ಎಕನಾಮಿಯನ್ನ ತರಲಿಕ್ಕೆ ಹೊರಟಿರುವಂತಹ ಪ್ರಧಾನಿ ಅವರು ಪೇ ಟು ಮೋದಿ ಅನ್ನುವಂತಹ ವಾಗ್ದಾಳಿಯನ್ನ ಮಾಡಿದ್ದಾರೆ. ಪ್ರಭು, ಓಕೆ, ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಮಾಹಿತಿಗಾಗಿ.